ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗುರುಸಾವನ್ ಅಂತ. ಪಬ್ಲಿಕ್ ಮಿರರ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನಿಂದ ಒಂದು ಹೊಸ ಕಾರ್ಯಕ್ರಮವನ್ನು ಶುರು ಮಾಡ್ಕೊಂಡಿದ್ದೀವಿ. ಅದರ ಹೆಸರು ಫಿಲ್ಮಿ ಮಿರರ್ ಅಂತ. ಸಿನಿಮಾಗಳ ಬಗ್ಗೆ ಇವತ್ತು ಪ್ರತಿ ವಾರ ರಿಲೀಸ್ ಆಗಿರುವ ಸಿನಿಮಾಗಳ ಬಗ್ಗೆ ಮತ್ತು ಸಿನಿಮಾದ ಚರ್ಚೆಯ ಬಗ್ಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಇನ್ಮೇಲೆ ನಿಮ್ಮ ಈ ಪಬ್ಲಿಕ್ ಮಿರರ್ನಲ್ಲಿ ನಾವು ತಂದು ಕೊಡ್ತೀವಿ. ತಾವೆಲ್ಲರೂ ಇದಕ್ಕೆ ಮೊದಲಿನಷ್ಟೇ ಯಶಸ್ಸನ್ನು ಕೊಟ್ಟು ಹಾರೈಸಿ ಸಹಕರಿಸಬೇಕು ಅಂತ ಕೇಳ್ಕೊಳ್ತೀವಿ. ಹಾಗೆ ಮರಿಬೇಡಿ, SSB ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಈಗ ಈ ವಾರ 2 ಸಿನಿಮಾಗಳು ರಿಲೀಸ್ ಆಗಿವೆ. ಅದರಲ್ಲಿ ಒಂದು ಜೂನಿಯರ್ ಮತ್ತೆ ಇನ್ನೊಂದು ಎಕ್ಕ ಸಿನಿಮಾ ಯುವರಾಜ್ ಕುಮಾರ್ ಅವರ ಸೆಕೆಂಡ್ ಸಿನಿಮಾ. ಜೂನಿಯರ್ ಜನಾರ್ದನ್ ರೆಡ್ಡಿ ಅವರ ಮಗ ಕಿರೀಟಿ ಅವರದ್ದು ಮೊದಲನೇ ಸಿನಿಮಾ. ಇವೆರಡು ಸಿನಿಮಾಗಳ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ. ಆ ಸಿನಿಮಾದ ಬಗ್ಗೆ, ಸಿನಿಮಾ ಹೇಗಿದೆ, ನೀವೆಲ್ಲರೂ ಸಿನಿಮಾ ನೋಡಿದ್ರೆ ನಿಮ್ಗೆ ಏನು ಅನಿಸ್ಬೋದು, ಸಿನಿಮಾ ನೋಡೋದಾದ್ರೆ ಯಾಕೆ ನೋಡಬೇಕು, ನೋಡೋಕೆ ಹೇಗಿದೆ ಸಿನಿಮಾ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಅದರಲ್ಲಿರುವಂಥಷ್ಟು ಕೆಲವು ವಿಚಾರಗಳನ್ನು ನಾವು ನೋಡೋಣ. ನಾನೊಂದು ಸಣ್ಣ ರಿವ್ಯೂ, ಇದು ನನಗೆ ಗೊತ್ತೆ, ನಾನು ಸಿನಿಮಾ ಮೇಕರ್ ಆಗಿ ನಮಗಿರುವ ಕಾನ್ಸಿಕ್ವೆನ್ಸಸ್ಗಳಲ್ಲಿ ಸಿನಿಮಾನ ಹೇಗೆ ರಿವ್ಯೂ ಮಾಡೋದು ಮತ್ತು ಸಿನಿಮಾ ಹೇಗೆ ಮಾಡೋದ್ರ ಬಗ್ಗೆ ಒಂದು ಚರ್ಚೆ ಮಾಡೋಣ. ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತ. ಇದು ನಿಮ್ಮದೇ ಪ್ರತಿಬಿಂಬ ಪಬ್ಲಿಕ್ ಮಿರರ್ನಲ್ಲಿ ಫಿಲ್ಮಿ ಮಿರರ್. ಜೂನಿಯರ್, ಪಕ್ಕಾ ಜೂನಿಯರ್ ಮತ್ತು ಎಕ್ಕ ಸೀನಿಯರ್, ಈ ಕಾರ್ಯಕ್ರಮಕ್ಕೆ, ಈ ಸೆಗ್ಮೆಂಟ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾವು 3 ಸೆಗ್ಮೆಂಟ್ಗಳ ಮೂಲಕ ಸಿನಿಮಾದ ಈ ರಿವ್ಯೂವನ್ನು ನಿಮಗೆ ತುಂಬ ಈಸಿಯಾಗಿ ಮತ್ತು ಸಿನಿಮಾ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಜೂನಿಯರ್ ಸಿನಿಮಾ, ಕಿರೀಟಿ ತುಂಬ ಚೆನ್ನಾಗಿ ಒಂದಷ್ಟು ಪ್ರಿಪರೇಷನ್ಗಳನ್ನು ಮಾಡಿಕೊಂಡು ನಟನೆ, ಡಾನ್ಸ್ ಮತ್ತು ಫೈಟ್ ಇದಷ್ಟರಲ್ಲೂ ಸಾಕಷ್ಟು ಪಳಗಿ ಪ್ರಿಪರೇಷನ್ನ ಮಾಡ್ಕೊಂಡು ಬಂದಿರೋದು ನಿಮಗೆ ತೆರೆ ಮೇಲೆ ಗೊತ್ತಾಗುತ್ತೆ. ಒಂದು 20 ನಿಮಿಷದ ಸಿನಿಮಾವನ್ನು ನೀವು ತಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರೆ ನಂತರದಲ್ಲಿ ನಿಮಗೆ ಮನೋರಂಜನೆಯ ಭರಪೂರವೇ ಸಿನಿಮಾದಲ್ಲಿದೆ. ತಡ್ಕೊಳ್ಳೋದಂದ್ರೆ ಯಾಕೆ ಅಂತ ಹೇಳಿದ್ರೆ, ಸಿನಿಮಾ ತುಂಬ ಸ್ಲೋ ಆಗಿ ಶುರುವಾಗುತ್ತೆ. ಜೊತೆಗೆ ಕಿರೀಟಿಯ ಟ್ಯಾಲೆಂಟನ್ನು ಎಕ್ಸ್ಪೋಸ್ ಮಾಡೋದಕ್ಕೋಸ್ಕರನೇ ಒಂದಷ್ಟು ಸೀನ್ಗಳು ಹಾಕಿದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ. ಅದೆಲ್ಲ ಇಂಟ್ರೊಡಕ್ಷನ್ಗಳು ಬೇಕು. ಕಿರೀಟಿಯ ಪರ್ಫಾರ್ಮೆನ್ಸ್ ಹೇಗೆ, ಮತ್ತೆ ಡಾನ್ಸ್ ಹೇಗೆ, ಮತ್ತೆ ಫೈಟ್ ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಟೈಮ್ಗಳನ್ನು ನಿರ್ದೇಶಕರು ಕೊಡ್ತಾ ಹೋಗ್ತಾರೆ. ಅಲ್ಲಿ ನಿಮಗೆ ಬರೀ ಒಂದು 20-22 ನಿಮಿಷದ ಕಾಲದ ಸಿನಿಮಾ ನಿಮಗೆ ಸ್ವಲ್ಪ ನಿಧಾನವಾಗ್ತಿದೆ, ಇದು ಬೇಕಿತ್ತ ಅಂತ ಅನಿಸ್ಬೋದು. ಅದಾದ ನಂತರ ನಿಧಾನವಾಗಿ ಸಿನಿಮಾ ಒಂದು ಹದಕ್ಕೆ ಬರುತ್ತೆ. ಹದಕ್ಕೆ ಬರ್ತಾ ನಿಮ್ಗೆಲ್ಲರಿಗೂ ಗೊತ್ತಿರುವ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕಿರೀಟಿಯ ಅಪ್ಪನಾಗಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಹೋಗ್ತಾ ರವಿಚಂದ್ರನ್ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ತುಂಬ ದಿನಗಳ ನಂತರ ರವಿಚಂದ್ರನ್ ಅವರಿಗೆ ನಾವೆಲ್ಲರೂ ಒಂದು ಹಳೆಯ ರವಿಚಂದ್ರನ, ಅಂದರೆ ರಾಮಾಚಾರ್ಯ ಕಾಲದ ರವಿಚಂದ್ರನ್ ಅವರನ್ನ ಮತ್ತೆ ಈ ಸಿನಿಮಾದಲ್ಲಿ ಅನುಭವಿಸ್ಬೋದು. ಮಾಣಿಕ್ಯದ ನಂತರ ರವಿಚಂದ್ರನ್ ಅವರೇ ಹೇಳಿದ್ದಾರೆ, ಮಾಣಿಕ್ಯದ ನಂತರ ನನಗೆ ಒಂದು ಒಳ್ಳೆಯ ಪಾತ್ರ ಸಿಕ್ಕಿದೆ ಅಂತ. ನಿಜವಾಗ್ಲೂ ರವಿಚಂದ್ರನ್ ಅವರಿಗೆ ಒಂದು ಒಳ್ಳೆಯ ಪಾತ್ರ. ಆಮೇಲೆ ಕಿರೀಟಿ, ನಾವು ಕಿರೀಟಿ ಬಗ್ಗೆ ಯಾಕೆ ಮತ್ತೆ ಹೇಳ್ತಿದ್ದೀನಿ ಅಂದರೆ, ಕಿರೀಟಿ ಕನ್ನಡ ಚಿತ್ರರಂಗಕ್ಕೆ ಮತ್ತೊಬ್ಬ ನಾಯಕ ನಟನಾಗಿ ಜನಾರ್ದನ್ ರೆಡ್ಡಿ ಅವರು ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾಕೆ ನಾನು ಈ ಮತ್ತೆ ಜನಾರ್ದನ್ ರೆಡ್ಡಿ ಅವರು ಅಂತ ಹೇಳ್ತೀನಿ ಅಂದರೆ, ಕರ್ನಾಟಕದಲ್ಲಿ ಈ ಶ್ರೀಮಂತರ ಮಕ್ಕಳು ಸ್ಪಾಯಿಲ್ ಕಿಡ್, ರಿಚ್ ಕಿಡ್ಸ್ ಆರ್ ಸ್ಪಾಯಿಲ್ ಕಿಡ್ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತುಕತೆ ಇದೆ. ಶ್ರೀಮಂತ ಮಕ್ಕಳ ತುಂಬ ಜನ ಸಿನಿಮಾಗಳಿಗೆ ಬಂದಿದ್ದಾರೆ. ಅವರ ಪ್ರಿಪರೇಷನ್ಗಳಾಗಿರ್ಬೋದು, ಅವರ ಸಿನಿಮಾಗಳು ಏನಾಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತು. ನಾನು ಅದನ್ನು ನಿಮಗೆ ಹೊಸದಾಗಿ ಹೇಳೋ ಅವಶ್ಯಕತೆಗಳಿಲ್ಲ. ಒಂದಷ್ಟು 3-4 ಸಿನಿಮಾಗಳು ಮಾಡಿದವರು ಇದ್ದಾರೆ, ಒಂದೇ ಸಿನಿಮಾಕ್ಕೆ ನಿಲ್ಲಿಸಿದವರು ಇದ್ದಾರೆ, ಅರ್ಧ ಸಿನಿಮಾ ಮಾಡಿ ನಿಲ್ಲಿಸಿದವರು ಇದ್ದಾರೆ, 2 ಸಿನಿಮಾ ಮಾಡಿ ರಿಲೀಸೇ ಮಾಡಿದವರು ಇದ್ದಾರೆ. ಬಟ್ ಇಂಥ ಸಂದರ್ಭದಲ್ಲಿ ಕಿರೀಟಿ ಅನ್ನುವ ಒಬ್ಬ ನಟನನ್ನಾಗಿ ಮಾಡುವಲ್ಲಿ ತುಂಬ ಯಶಸ್ಸನ್ನು ಇಡೀ ತಂಡ ಕೊಟ್ಟಿದೆ. ಯಾಕೆಂದರೆ ಕಿರೀಟಿಯ ಬಾಡಿ ಲ್ಯಾಂಗ್ವೇಜಲ್ಲಿ ಒಂದು ಮೆಚುರಿಟಿ ಇದೆ. ಇನ್ನೂ ಸ್ವಲ್ಪ ಪಳಗಬೇಕು, ಅದು ನಟನೆಯಲ್ಲಿ ಇನ್ನೊಂದಷ್ಟು ಶಾರ್ಪ್ ಆಗಬೇಕು, ಅದು ಆಗಬಹುದು ಮುಂದೆ. ಆದರೆ ಎಕ್ಸ್ಪೆಕ್ಟೇಷನ್ನ ಅವರು ನಮಗೆ ಎಲ್ಲೂ ಎಕ್ಸ್ಪೆಕ್ಟೇಷನ್ಗೆ ಹರ್ಟ್ ಮಾಡಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಸಿನಿಮಾದಲ್ಲಿ ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಂತೂ ಕ್ರಿಸ್ಟಲ್ ಕ್ಲಿಯರ್ ಆಗಿ, ಅಂದರೆ ಜೂನಿಯರ್ ಎನ್ಟಿಆರ್ ಫ್ಯಾನ್ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ನಮ್ಮ ಪುನೀತ್ ರಾಜ್ಕುಮಾರ್ ನನಗೆ ಮಾರ್ಗದರ್ಶನ ಅಂತ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಪುನೀತ್ ರಾಜ್ಕುಮಾರ್ ಅವರ ಪರ್ಫಾರ್ಮೆನ್ಸ್, ಅಂದರೆ ನಟನೆಯನ್ನು ಬಿಟ್ಟರು, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಮತ್ತು ಡ್ಯಾನ್ಸ್ ಆಗಿರ್ಬೋದು, ಮತ್ತು ಫೈಟ್ನಲ್ಲಿರುವ ಪಕ್ವತೆ ಆಗಿರ್ಬೋದು, ಇದೆಲ್ಲವೂ ಕಿರೀಟಿಯಲ್ಲಿ ತುಂಬ ತೊಡಗ್ತಾ ಇದೆ. ಒಂದಷ್ಟು ಸಿನಿಮಾಗಳು ಇನ್ನೊಂದಷ್ಟು ಕಥೆಯಲ್ಲಿ ಇನ್ನೂ ಶಕ್ತಿ ಇರುವಂಥ ಸಿನಿಮಾಗಳನ್ನು ಕಿರೀಟಿಯಲ್ಲಿ ಕೊಟ್ಟರೆ, ಮತ್ತು ಪರ್ಫಾರ್ಮೆನ್ಸು ನಟನೆಯ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿದ್ರೆ ಕಿರೀಟಿ ಕ್ಯಾನ್ ಬಿ ಅ ವೆರಿ ಗುಡ್ ಆ್ಯಂಡ್ ವೆರಿ ಬಿಗ್ ಹೀರೋ. ಜೂನಿಯರ್ ಎನ್ಟಿಆರ್ ಅವರ ಶೇಡು ಮತ್ತು ನಮ್ಮ ಬಾಸ್ ಪುನೀತ್ ರಾಜ್ಕುಮಾರ್ ಅವರ ಶೇಡು ಅವರ ಪರ್ಫಾರ್ಮೆನ್ಸ್ನಲ್ಲಿ, ಅಂದರೆ ಡ್ಯಾನ್ಸಲ್ಲಿ ಮತ್ತು ಫೈಟಲ್ಲಿ ನಿಮಗೆ ಕಾಣಿಸುತ್ತೆ. ಇನ್ನು ಆ ಸಿನಿಮಾದ ನಿರ್ದೇಶಕರ ಬಗ್ಗೆ ನಾವು ಮಾತಾಡೋದಾದರೆ,
ಆ ಸಿನಿಮಾವನ್ನ ರಾಧಾಕೃಷ್ಣ ರೆಡ್ಡಿ ಅನ್ನೋರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಅವರು ಈ ಮೊದಲು ಮಾಯಾ ಬಜಾರ್ ಎನ್ನುವಂಥ ಪುನೀತ್ ರಾಜ್ಕುಮಾರ್ ಅವರ ಪ್ರೊಡಕ್ಷನ್ ಅಲ್ಲೇ ಒಂದು ಸಿನಿಮಾವನ್ನ ಮಾಡಿದರು. ಸೊ ಹಾಗಾಗಿ ಮಾಯಾ ಬಜಾರ್ನ ಸಿನಿಮಾವನ್ನ ನೀವು, ಯಾಕಂದ್ರೆ ಮಾಯಾ ಬಜಾರ್ ತುಂಬಾ ಚೆನ್ನಾಗಿತ್ತು, ಒಂದು ಸೆನ್ಸಿಬಲ್ ಇತ್ತು, ಆ ಸಿನಿಮಾದಲ್ಲಿ ಒಂದಷ್ಟು ಏನೋ ಹೇಳಬೇಕಾಗಿತ್ತು, ಅದನ್ನ ಹೇಳಿದ್ರು. ಆದರೆ ರಾಧಾಕೃಷ್ಣ ಅವರು ಇಲ್ಲಿ ಸಿನಿಮಾವನ್ನ ಭರ್ಜರಿಯಾಗಿ ಮಾಡುವ ಹುನ್ನಾರದಲ್ಲಿ ಸಿನಿಮಾವನ್ನು ಫುಲ್ ರಿಚ್ನೆಸ್ ಆಗಿ ತೋರಿಸೋದ್ರ ಬಗ್ಗೆ ಮಾತ್ರ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ ಹಾಗಿದೆ. ಕಥೆಯನ್ನ ಸೆಕೆಂಡ್ ಹಾಫಲ್ಲಿ ನಿಮಗೆ ಕತೆ ಪಿಚ್ ಆಗ್ತಾ ಹೋಗುತ್ತೆ. ಫಸ್ಟ್ ಹಾಫಲ್ಲಿ ಫುಲ್ ಎಂಟರ್ಟೈನ್ಮೆಂಟ್ ಇದೆ, ಆದರೆ ಸಿನಿಮಾ ನಿಮಗೆ ಎಂಟರ್ಟೈನ್ಮೆಂಟ್ ಅನ್ನು ಕೊಡುತ್ತೆ. ನೀವು ಒಂದು ಪಕ್ಕಾ ತೆಲುಗು ಸಿನಿಮಾವನ್ನ ನೋಡಿ ನಿಮಗೆ ಸಿಗಬೇಕಾಗಿರುವ ಎಂಟರ್ಟೈನ್ಮೆಂಟ್ ಈ ಸಿನಿಮಾದಲ್ಲಿದೆ. ಅದೇ ನಾನು ಪಕ್ಕ ಹೇಳಿದ್ದೀನಿ, ಕಮರ್ಷಿಯಲ್ ಸಿನಿಮಾದಲ್ಲಿ ನೀವು ಜಾಸ್ತಿ ಹೀರೋಯಿನ್ಗಳನ್ನ ಹುಡ್ಕೋಕ್ ಹೋಗಬಾರ್ದು ಅನ್ನೋ ಥರದಲ್ಲಿ ಇದ್ರೆ, ಕಥೆನಲ್ಲಿ ಅವ್ರು ಇಲ್ಲದೆ ಇದ್ರು ಬಟ್ ನಿಮಗೆ ಸಿನಿಮಾದಲ್ಲಿ ಶ್ರೀಲೀಲಾ ಅಂತ ಇದ್ದಾರೆ. ಆದರೆ ಜನಿಲೀಲಿ ಅವರ ಅಭಿನಯ ತುಂಬ ಚೆನ್ನಾಗಿತ್ತು. ರವಿಚಂದ್ರನ್ ಅವರು ನಿಮಗೆ ತುಂಬ ಚೆನ್ನಾಗಿ ಸಿನಿಮಾದಲ್ಲಿ ಒಂದು ಕಿಕ್ ಕೊಡ್ತಾರೆ. ಕಿರೀಟಿ ನಿಮ್ಗೆ ಯಾವಾಗ ಸರ್ಪ್ರೈಸ್ ಮಾಡ್ತಾ ಹೋಗ್ತಾರೆ, ಎಸ್ಪೆಷಲಿ ಡ್ಯಾನ್ಸಲ್ಲಂತೂ ನೆಕ್ಸ್ಟ್ ಲೆವೆಲ್. ಟೆಕ್ನಿಕ್ ವಿಚಾರದಲ್ಲಿ ಮೋಸ್ಟ್ ಆಫ್ ದ ಟೆಕ್ನಿಷಿಯನ್ಸು ವಲಸೇನೆ. ಅಗೇನ್ ಎಲ್ಲರೂ ಹೆಚ್ಚಿನವರು ತೆಲುಗು ಸಿನಿಮಾದವರೇ, ಮತ್ತೆ ಬಾಲಿವುಡ್, ತೆಲುಗು, ತಮಿಳು ಈ ಥರದ ಭಾಗದವರೇ ಹೆಚ್ಚಾಗಿ ಸಿನಿಮಾದ ಟೆಕ್ನಿಷಿಯನ್ಸ್ ಕೆಲಸ ಮಾಡಿರೋದ್ರಿಂದ ಅವ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಜೂನಿಯರ್ನಲ್ಲಿ ಕ್ಯಾಮ್ರಾ ವರ್ಕ್ ಎಕ್ಸಲೆಂಟ್. ಸ್ಕ್ರೀನ್ ಪ್ಲೇ ಬಗ್ಗೆ ಸ್ವಲ್ಪ ಕೆಲಸ ಮಾಡ್ಬೋದಾಗಿತ್ತು. ಇನ್ನೊಂದು ಟೆಕ್ನಿಕ್ ಆಗಿ ಇವರು ನಿಮ್ಮ ಆರ್ಟ್ ಡಿಪಾರ್ಟ್ಮೆಂಟಲ್ಲೂ ಅಷ್ಟೇ, ತೀರ್ಥಹಳ್ಳಿಗೆ ಮತ್ತು ಶಿವಮೊಗ್ಗಕ್ಕೆ ಹೋಗುವ ಬಸ್ಗಳು ಆಂಧ್ರದ ರೋಡ್ ಲೈನ್ಸ್ ಬಸ್ಗಳಂತಂದಿದ್ದಾರೆ. ಆದರೆ ಅಲ್ಲೊಂದು ಕೆಲಸ ಮಾಡಿದ್ದಾರೆ ಅಂದರೆ ಅಲ್ಲೊಂದು ಕನ್ನಡ ಬೋರ್ಡ್ ಯೂಸ್ ಮಾಡಿದ್ದಾರೆ. ಆದರೆ ಕಿರೀಟಿ ಕಾಲೇಜಿಗೆ ಹೋಗ್ಬೇಕಾದ್ರೆ ಓಡ್ಕೊಂಡು ಹೋಗುವ ಬಸ್ಸಲ್ಲಿ ಆಂಧ್ರದೇ ಬೋರ್ಡನ್ನು ಯೂಸ್ ಮಾಡಿದ್ದಾರೆ, ಮೆಜೆಸ್ಟಿಕ್ ಅಂತ. ಅದರಲ್ಲಿ ಆಂಧ್ರದೇ ವರ್ಡ್ಗಳನ್ನು ತೆಲುಗಿನಲ್ಲೇ ಬರೆದಿದ್ದಾರೆ. ಸೊ ಹಾಗಾಗಿ ಅದೊಂದು ಸ್ವಲ್ಪ ನಮಗೆ ಲಾಜಿಕ್ ಮಿಸ್ ಆಗುತ್ತೆ. ಅಥವಾ ಟೆಕ್ನಿಕಲಿ ಆರ್ಟ್ ಡಿಪಾರ್ಟ್ಮೆಂಟ್ ಅದ್ರ ಬಗ್ಗೆ ಕೆಲಸ ಮಾಡಬೇಕಾಗಿತ್ತು. ಯಾಕೆಂದರೆ ಮೆಜೆಸ್ಟಿಕ್ಕಿಗೆ ಹೋಗುವ ಬಸ್ಸಲ್ಲಿ, ಅದು BMTC ಬಸ್ಸಲ್ಲಿ ನಾವು ಯಾವತ್ತು ಆಂಧ್ರ ಅಂದರೆ ತೆಲುಗಿನಲ್ಲಿ ಬೋರ್ಡ್ ಹಾಕಿದ್ದಾರೆ, ಅದನ್ನೊಂದು ಸರಿ ಮಾಡಬಹುದಾಗಿತ್ತು. ಅದು ಬಿಟ್ಟರೆ ತೀರ್ಥಹಳ್ಳಿ ಟು ಶಿವಮೊಗ್ಗ ಅಂತ ಒಂದು ಬಸ್ ಬರುತ್ತೆ ಹಳ್ಳಿಯ ಬ್ಯಾಕ್ಗ್ರೌಂಡಲ್ಲಿ. ಆ ಬಸ್ಗಳು ಯಾವುದು ನಮ್ಮ ಕರ್ನಾಟಕದ ಸಾರಿಗೆ ಬಸ್ಗಳಲ್ಲ, ಅವೆಲ್ಲವೂ ಆಂಧ್ರದ ಬಸ್ಗಳು. ಜೂನಿಯರ್ ಸಿನಿಮಾದ ಡೈಲಾಗ್ಗಳನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ. 2 ಹಾಡು ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಸಾಂಗು JVC ಪ್ರಸಾದ್ ಅವರು ಸಿನಿಮಾಗೆ ಏನು ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ನನ್ನ ಪ್ರಕಾರ ನೀವು ಜೂನಿಯರ್ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಾನೆ. ಸೆಕೆಂಡ್ ಹಾಫಲ್ಲಿ ಇನ್ನೂ ಚೆನ್ನಾಗಿ ಕಂಟೆಂಟ್ ಜೊತೆಗೆ ಒಂದಷ್ಟು ಎಂಟರ್ಟೈನ್ಮೆಂಟ್ಗಳನ್ನು ಕೊಡ್ತಾನೆ. ಅದೇ ಹಳೆ ಕಥೆ ಅದನ್ನು ಹೊಸದಾಗಿ ಸಿನಿಮಾವನ್ನು ಕಟ್ಟುವಲ್ಲಿ ನಿರ್ದೇಶಕರು ಯಶಸ್ಸಾಗಿದ್ದಾರೆ. ಆದರೆ ನಾನು 5ರಲ್ಲಿ 3.5 ರೇಟಿಂಗನ್ನು ಈ ಸಿನಿಮಾಗೆ ನಾನು ಕೊಡ್ತಾ ಇದ್ದೀನಿ. ಥಿಯೇಟ್ರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡುವಂಥ ಸಿನಿಮಾ. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇಸ್ ಅಮೇಝಿಂಗ್. ಸಿನಿಮಾದಲ್ಲಿ ನಿಮಗೆ ಥಿಯೇಟ್ರಿಕಲ್ ಆಗಿ ಮ್ಯೂಸಿಕ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಗ್ರ್ಯಾಂಡ್ಯೂರ್ ಆಗಿರ್ಬೋದು, ಇದೆಲ್ಲವೂ ನಿಮಗೆ ಸಿನಿಮಾದಲ್ಲಿ ತುಂಬಿ ತುಳುಗುತ್ತೆ. ಸೊ ಹಾಗಾಗಿ ಜೂನಿಯರ್ಗೆ ನಮ್ಮ ಕಡೆಯಿಂದ ಫಿಲ್ಮ್ ಮಿರರಿಂದ 3.5 ಹಾಗೂ ಬೆಸ್ಟ್ ಆಫ್ ಲಕ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಸಿನಿಮಾ ತುಂಬ ಚೆನ್ನಾಗಿದೆ, ನೀವೆಲ್ಲರೂ ನೋಡಿ. ಎರಡನೇದು ಬಂದು ಎಕ್ಕ ಸಿನಿಮಾ ನಿಮ್ಗೆಲ್ಲರಿಗೂ ಗೊತ್ತಿರೋದು. ಇದು ನಮ್ಮ ದೊಡ್ಡ ಮನೆ ಹುಡುಗ ಯುವರಾಜ್ ಕುಮಾರ್ ಅವರು ಮಾಡ್ತಿರುವ 2ನೇ ಸಿನಿಮಾ. ರೋಹಿತ್ ಪದಕಿ ಅವರ 4ನೇ ಸಿನಿಮಾ. ರೋಹಿತ್ ಪದಕಿ ಹಿಂದೆ ಮಾಡಿರುವ ರತ್ನ ಪ್ರಪಂಚ ಆಗಿರ್ಬೋದು, ಅಥವಾ ದಯವಿಟ್ಟು ಗಮನಿಸಿ ಆಗಿರ್ಬೋದು, ಈ ಸಿನಿಮಾಗಳಲ್ಲಿ ತುಂಬ ಚೆನ್ನಾಗಿ ಅವರ ಸ್ಕ್ರೀನ್ ಪ್ಲೇಗಳು ಹೇಗಿದ್ವು, ಈ ಸಿನಿಮಾದಲ್ಲಿ ಆಗಿಲ್ಲ. ಇಲ್ಲಿ ಕಮರ್ಷಿಯಲ್ ಸಿನಿಮಾ ಅನ್ನೋ ಕಾರಣಕ್ಕೆ ರೋಹಿತ್ ಪದಕಿ ತನ್ನ ಈ ಮೊದಲಿನ ಹಳೆಯ ಹಿಡಿತವನ್ನು ಬಿಟ್ಟು ಫ್ರೀಯಾಗಿ ಬರೆಯೋಕೆ ಹೋಗಿದ್ದಾರೆ, ಅದು ಕೈ ತಪ್ಪಿದೆ. ಇನ್ನೊಂದು ಸಿನಿಮಾದಲ್ಲಿ ನಮ್ಮ ನಾಯಕ ನಟ ಯುವರಾಜ್ ಕುಮಾರ್ ಇನ್ನೊಂದು ಸ್ವಲ್ಪ ಅವರ ಪರ್ಫಾರ್ಮೆನ್ಸಲ್ಲಿ ಇನ್ನೊಂದು ಸ್ವಲ್ಪ ಪಳಗಿದ್ರೆ ಭರವಸೆ ಇದೆ. ಸೆಕೆಂಡ್ ಹಾಫಲ್ಲಿ ಹೋಗ್ತಾ ಹಿಡಿತ ತಗೊಂಡಿದ್ದಾರೆ ಯುವರಾಜ್ ಕುಮಾರ್ ಅವರು. ಡ್ಯಾನ್ಸಲ್ಲಿ ಒಂದಷ್ಟು ಎನರ್ಜಿ ಬೇಕಿತ್ತು, ಯಾಕೆಂದ್ರೆ ನಾವು ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡೋದು ದೊಡ್ಡದು. ಹಾಗಾಗಿ ನೀವು ಆ ಸಿನಿಮಾಗೆ ಏನು ಬೇಕು ಅದು ಮಾಡಿರ್ಬೋದು, ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ದೊಡ್ಡದೆ. ಯಾಕೆಂದರೆ ಅಫ್ಕೋರ್ಸ್ ಯು ಆರ್ ದೊಡ್ಡ ಮನೆ ಹುಡುಗ. ಅದು ಬಿಟ್ಟರೆ ಆ ಸಿನಿಮಾದಲ್ಲಿ ಸ್ಕ್ರೀನ್ ಪ್ಲೇ ಇನ್ನೂ ಸ್ವಲ್ಪ ನಿಮಗೆ ಬೇಕು ಅಂತ ಅನಿಸುತ್ತೆ. ಸಿನಿಮಾದ ಕಥೆ ನಿಮ್ಗೆ ಹಳೇದು ಅನಿಸ್ಬೋದು, ಆದರೆ ಮೈಸೂರಿನ ಪೂರ್ಣಚಂದ್ರ ಅವರು ಮಾಡಿರುವ ಒಂದು ಡ್ಯಾಡಿ ಅನ್ನೋ ಕ್ಯಾರೆಕ್ಟರಲ್ಲಿ ನಿಮ್ಮನ್ನ ಸೆಕೆಂಡ್ ಹಾಫಲ್ಲಿ ಅದ್ದೂರಿಯಾಗಿ ರಂಜಿಸ್ತಾರೆ. ಯಾಕೆಂದರೆ ಸಿನಿಮಾದ ಡೈಲಾಗ್ನ ಮಾಸ್ತಿ ಉಪರಲ್ಲಿ ಬರೆದಿದ್ದಾರೆ. ಪಂಚ್ ಡೈಲಾಗ್ಗಳು ನಿಮಗೆ ತುಂಬ ಖುಷಿ ಕೊಡ್ತವೆ. ಕೆಲವು ಕಡೆ ಡೈಲಾಗ್ನೇ ಸೆಕೆಂಡ್ ಹಾಫ್ನಲ್ಲಿ, ಎಕ್ಕದ ಸೆಕೆಂಡ್ ಹಾಫ್ ಸಿನಿಮಾದನ್ನ ಡೈಲಾಗ್ಗೆ ಎತ್ತಿ ಹಿಡಿದಿದೆ. ಅದು ಸಿನಿಮಾದ ಪ್ಲಸ್ ಪಾಯಿಂಟ್. ಇನ್ನೊಂದು, ಈ ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್ ಯಾರು ಅಥವಾ ಹೀರೋ ಯಾರು ಅನ್ನೋದು ನಿಮಗೆ ಗೊತ್ತು. ಅದೆಲ್ಲರಿಗೂ ಈಗಾಗಲೇ ಬ್ಯಾಂಗಲ್ ಬಂಗಾರಿ ನಮ್ಮೆಲ್ಲರ ಬಾಯಲ್ಲಿದೆ, ವೈರಲ್ ಆಗಿದೆ. ಚರಣ್ ರಾಜ್ ಅವರು ಈ ಸಿನಿಮಾಗೆ ಮತ್ತೆ ಜೀವ. ಯಾಕೆಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಸಿನಿಮಾದಲ್ಲಿ 2 ಸಾಂಗ್ ಆಗಿರ್ಬೋದು, ಮತ್ತೆ ಎಲ್ಲೆಲ್ಲಿ ಸಿನಿಮಾ ಡೌನ್ ಆಗ್ತಿದೆ ಅನ್ನೋದು ಕತೆ ಸ್ಕ್ರೀನ್ ಪ್ಲೇನಲ್ಲೇ ಡೌನ್ ಆಗ್ತಿದೆ ಅಂತ ಗೊತ್ತಾದಾಗ ಮ್ಯೂಸಿಕ್ನಿಂದ ಎತ್ತಿ ಹಿಡಿದಿದ್ದಾರೆ. ಮತ್ತೆ ಮಾಸ್ತಿ ಉಪಾರಳ್ಳಿಯಲ್ಲಿ ಮತ್ತೆ ಸಿನಿಮಾದಲ್ಲಿ ಡೈಲಾಗನ್ನು ತುರುಕಿ ಡೈಲಾಗ್ ಮೂಲಕ ನಿಮಗೆ ಪಂಚ್ ಕೊಡುತ್ತೆ. ಆ ಡೈಲಾಗ್ಗಳು ತುಂಬ ಖುಷಿ ಕೊಡುತ್ತೆ. ಎಸ್ಪೆಷಲಿ ಆ ಪೂರ್ಣನ ಹತ್ರ ಹೇಳಿಸಿರುವ ಡೈಲಾಗ್ಗಳೆಲ್ಲವೂ ನಿಮಗೆ ಪಂಚ್ ಕೊಡ್ತಾ ಹೋಗುತ್ತೆ.
ಹಾಗೆ ಶ್ರುತಿ ಅವರ ಕ್ಯಾರೆಕ್ಟರು ಒಂಥರ ತಾಯಿ ಸೆಂಟಿಮೆಂಟ್ ಅನ್ನೋದ್ರು ಅಂದ್ರೂ ಅದನ್ನು ತುಂಬ ವಿಭಿನ್ನವಾಗಿ ತೋರಿಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಶ್ರುತಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು 2 ಹೀರೋಯಿನ್ ಇದ್ದಾರೆ ಸಿನಿಮಾದಲ್ಲಿ. ಒಂದು ಸಂಜನಾ ಆನಂದ್, ಇನ್ನೊಂದು ಸಂಪದ ಅಂತ. ಸಂಜನಾ ಆನಂದ್ ಅವರ ಕ್ಯಾರೆಕ್ಟರು ಸಿನಿಮಾದಲ್ಲಿ ಬ್ಯಾಂಗಲ್ ಬಂಗಾರಿ ಅನ್ನೋದು ಒಂದು ಬಂದಮೇಲೆ ಮತ್ತೆ ಆ ಸಿನಿಮಾದಲ್ಲಿ ಬಂಗಾರಿ ಅಷ್ಟು ಬೇಗವಾಗಿ ಮಾಯವಾಗ್ತಾರೆ. ನಿಮಗೆ ಫೀಲ್ ಆಗಿ ಇನ್ನೂ ಸ್ವಲ್ಪ ಅವರು ಸ್ಕ್ರೀನ್ ಮೇಲೆ ಇರಬೇಕಾಗಿತ್ತು ಅಂತ ಅನ್ಸುತ್ತೆ. ಸಂಪದ ಅನ್ನೋ ನಟಿ ತುಂಬ ಚೆನ್ನಾಗಿ ಸಿನಿಮಾದಲ್ಲಿ ಅವರು ಜೀವ ತುಂಬಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈವನ್ ಸಂಜನಾ ಆನಂದ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾದ ಸ್ಕ್ರೀನ್ ಪ್ಲೇ ಮೇಲೆ ಇನ್ನೊಂದಷ್ಟು ವರ್ಕ್ ಮಾಡಬೇಕಾಗಿತ್ತು. ಕೆಲವು ಕಡೆ ಲಾಜಿಕ್ ಮಿಸ್ ಆಗಿತ್ತು. ಬಟ್ ಆದ್ರೂ ಸಿನಿಮಾ ನಿಮಗೆ ಎಂಟರ್ಟೈನ್ ಮಾಡುತ್ತೆ. ಯಾಕೆಂದರೆ ಸಿನಿಮಾದ ಮ್ಯೂಸಿಕ್ ಆಗಿರ್ಬೋದು ಮತ್ತು ಅಫ್ಕೋರ್ಸ್ ನಿಮಗೆ ಯುವ ಸಿನಿಮಾದಲ್ಲಿ ಇರೋದ್ರಿಂದ ನೀವು ಸಿನಿಮಾನ ನೋಡ್ಕೊತಾ ಹೋಗುತ್ತೆ. ಅಥವಾ ಪೂರ್ಣ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಆ್ಯಕ್ಟರ್ಗಳು ಸಿನಿಮಾದಲ್ಲಿ ಮಾಡಿದ್ದಾರೆ. ನಮ್ಮ ಅತುಲ್ ಕುಲಕರ್ಣಿ ಇದ್ದಾರೆ, ಅವ್ರನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳದೇ ಇದ್ರು ಬಟ್ ಅವರು ಆ ಸಿನಿಮಾದಲ್ಲಿ ಇದ್ದಾರೆ. ಸಿನಿಮಾದಲ್ಲಿ ನಟರೆಲ್ಲರೂ ದೊಡ್ಡ ದೊಡ್ಡ ನಟರು ಇದ್ರೂ ಆ ಸಿನಿಮಾದಲ್ಲಿ ನಿರ್ದೇಶಕರು ಇನ್ನೊಂದು ಸ್ವಲ್ಪ ಬರವಣಿಗೆ ಕೆಲಸವನ್ನು ಚೆನ್ನಾಗಿ ಮಾಡ್ಬೋದಾಗಿತ್ತು ಅನ್ನೋದು ನನ್ನ ವೈಯಕ್ತಿಕ ಒಪಿನಿಯನ್. ಇದು ನಮ್ಮ ಪಬ್ಲಿಕ್ ಮಿರರ್ನ ಒಪಿನಿಯನ್ ಆಗಿರೋದ್ರಿಂದ ಸಿನಿಮಾಗೆ ನಾವು 3/5 ಅನ್ನೋ ರೇಟಿಂಗ್ ಕೊಡ್ತಾ ಇದ್ದೀನಿ. ಮತ್ತೆ ನಿಮಗೆ ಹೇಳ್ತಾ ಇದ್ದೀನಿ, ಇದು OTT ಸಿನಿಮಾಗಳಲ್ಲ. ಇವೆರಡೂ ಸಿನಿಮಾಗಳನ್ನು ನೀವು ಥಿಯೇಟ್ರಲ್ಲೇ ನೋಡಬೇಕು. ಯಾಕೆಂದರೆ ಅಲ್ಟಿಮೇಟ್ ಆಗಿ ಥಿಯೇಟರ್ ಎಕ್ಸ್ಪೀರಿಯನ್ಸನ್ನೇ ಸಿನಿಮಾದಲ್ಲಿ ಮಾಡಿದ್ದಾರೆ. ನಿಮಗೆ ಜಾಸ್ತಿ ತಲೆಗೆ ಕೆಲಸ ಕೊಡಲ್ಲ, ಹಾರ್ಟಿಗೆ ಭಾರ ಆಗಲ್ಲ. 2 ಮನರಂಜನೆಯ ಸಿನಿಮಾಗಳೇ. ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ನನ್ನ ಪ್ರಕಾರ ಇವತ್ತಿನ ನನ್ನ ರಿವ್ಯೂ ಒನ್ ವರ್ಡಲ್ಲಿ ಹೇಳೋದಾದರೆ ಪಕ್ಕ ಜೂನಿಯರ್, ಎಕ್ಕ ಸೀನಿಯರ್. ಪಬ್ಲಿಕ್ ಮಿರರ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಫಿಲ್ಮಿ ಮಿರರ್ ಈ ಕಾರ್ಯಕ್ರಮ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಇಷ್ಟ ಆದರೆ ಗೊತ್ತಲ್ಲ, SSB ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ.